ಒಬ್ಬ ನಾವ್ ಹೇಳಿದ್ವಿ ಸಕಲ ವಲ್ಲಭ ರೆಸ್ಟ್ ಮಾಡಕ್ಕಿಲ್ವೇನೋ ನೀನು ಇಲ್ಲೇ ಇದಾಗ್ತಿದೆ ಅಂತಂದ್ರೆ ಇಲ್ಲ ಜನತೆಗೆ ಹೇಳ್ಬೇಕಲ್ವಾ. ಅವ್ನು ಓದಿದಂತಹ ಶಾಲೆಗೆ ಅವನು ಎಷ್ಟು ಗೌರವ ಸೂಚಿಸ್ತಾ ಇದ್ದ. ಅವನು ವಾರ ಮುಂಚಿತವಾಗೇನೆ ಗದಗಿಂದ ಹಾವೇರಿಯಿಂದ ಎಲ್ಲಾರು ಸಹ ಅಲ್ಲೇ ಬಂದು ಉಳ್ಕೊಂಡಂತದ್ದು. ಆದ್ರೆ ಇದು ಬಿಗ್ ಬಾಸ್ ಮುಗಿದ್ಮೇಲೆ ನಮ್ಗೆ ಬೋರ್ ಆಗ್ತಾ ಇದೆ ಟಿವಿ ನೋಡೋದಕ್ಕೂ ಅನ್ನುವಂತಹ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ನೀವು ಗಿಲ್ಲಿ ಅವರ ಹೈಸ್ಕೂಲ್ ಟೀಚರ್. ಅವ್ರ 8th 9th 10th ನಿಮ್ಮ ಸ್ಕೂಲ್ ನಲ್ಲೇ ಓದಿದ್ದು. ನೀವು ಅವ್ರನ್ನ 3 ವರ್ಷ ನೋಡಿದಿರಿ. ಸ್ಕೂಲ್ ನಲ್ಲಿ ಹೇಗಿದ್ರು? ಅವ್ನು ತುಂಬಾ ಇನ್ನೋಸೆಂಟ್ ಆದಂತ ಹುಡುಗ. ನೀವು ಹೇಗೆ ಈಗ ನೋಡ್ತಾ ಇದೀವಿ ಅವನನ್ನ, ಅವನ ಒಂದು ಮಾತಿನ ವೈಖರಿ ಇಡೀ ಕರ್ನಾಟಕದ ಜನತೆಯನ್ನ ಏನ್ ರಂಜಿಸಿದೆ. ಅವಾಗ ನಾವು ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಆದಂತ ಹುಡುಗ. ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಅವ್ನಿಗೆ ಎಷ್ಟ್ ಬೇಕೋ ಅಷ್ಟೇನೆ. ನಾವ್ ಮಾತಾಡ್ಸಿದ್ರೆ ಅಷ್ಟೇ ಮಾತಾಡ್ತಿದ್ವಿ. ಇವಾಗ ಬಂದಾಗ ನಮಗ್ ಖುಷಿ ಆಗುತ್ತೆ. ಅವ್ನು ಅಷ್ಟೊಂದು ಇಡೀ ಒಂದು ಕರ್ನಾಟಕದ ಜನತೆಯನ್ನ ಅವನು ರಂಜಿಸ್ತಾ ಇದ್ದಾನೆ. ಅಲ್ಲಿ ಒಂದು ಚೂರು ಸಹ ನಮ್ಗೆ ಅವನ ಒಂದು ಪ್ರತಿಭೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ವಲ್ಲ ಅಂತೇಳಿ. ಕಾರಣ ಏನಪ್ಪಾ ಅಂತಂದ್ರೆ ಆ ಮಕ್ಳು ಸಾಮಾನ್ಯವಾಗಿ ಹೈಸ್ಕೂಲ್ ಹಂತದಲ್ಲೆಲ್ಲ ತುಂಬಾ ತರಲೆ ಮಾಡುವಂತದ್ದು, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ಎಲ್ಲ ಇರುತ್ತೆ. ಇವನು ಸಹ ಕೆಲವೊಂದು ನಾವು ವೇದಿಕೆ ಕಾರ್ಯಕ್ರಮ ಅಂತ ಹೇಳಿ ಪ್ರತಿ ಶುಕ್ರವಾರ ಮಾಡ್ತಾ ಇದ್ವಿ. ಅದ್ರಲ್ಲೂ ಸಹ ಅವನು ಎಲ್ಲದ್ರಲ್ಲೂ ಭಾಗವಹಿಸ್ತಾ ಇದ್ದ. ಆದ್ರೆ ಈ ರೀತಿಯಲ್ಲಿ ಒಂದು ವಾಕ್ಚಾತುರ್ಯವನ್ನ ಅವನು ತೋರಿಸ್ತಿರ್ಲಿಲ್ಲ. ಕೆಲವೊಂದರಲ್ಲಿ ಮಿಮಿಕ್ರಿ ಆಗಿರ್ಬೋದು, ಸಡನ್ ಆಗಿ ಒಂದು ಪ್ರಾಸಬದ್ಧವಾಗಿ ಮಾತಾಡ್ತಕ್ಕಂತಹ ಒಂದು ರೀತಿ, ಹಾಗೆ ಎಲ್ಲರನ್ನ ರಂಜಿಸ್ತಕ್ಕಂತಹ ರೀತಿ ಎಲ್ಲವನ್ನೂ ಸಹ ಇಡೀ ಒಂದು ಹೇಳ್ತೀವಿ ಅದನ್ನ ಒಂದು ಪೂರ್ವ ತಯಾರಿ ಇಲ್ದೆ ಕೆಲವೊಂದು ಎಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ ಹೇಳ್ತಕ್ಕಂಥದ್ದು ಕೆಲವು ಕಾಮಿಡಿ. ಹಾಗೇನೆ ಒಂದು ಹಾಸ್ಯ ನಟ ಅಂತಂದ್ರು ಕೆಲವು ಹೇಳ್ದಂತ ಡೈಲಾಗ್ ಗಳನ್ನ ಪ್ರಾಕ್ಟೀಸ್ ಮಾಡಿ ಹೇಳುವಂತದ್ದು ಇದೆ. ಆದ್ರೆ ಆ ತರದ್ದು ಕ್ಯಾರೆಕ್ಟರ್ ಇಲ್ಲ. ಏನು ನಾವು ಮಾತಾಡ್ತಾ ಇದೀವೋ ಅದೇ ರೀತಿಯಲ್ಲಿ ಅವನು ತಕ್ಷಣನೇ ಅದಕ್ಕೆ ಪ್ರಾಸಬದ್ಧವಾಗಿ ಆ ಉತ್ತರವನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಎಲ್ಲರಲ್ಲೂ ಬರ್ತಕ್ಕಂತ ಒಂದು ಕಲೆ ಅಲ್ಲ ಅದು. ಅವರು 52 ಕೋಟಿ ಓಟ್ ತಗೊಂಡು ವಿನ್ ಆಗಿದ್ದಾರೆ ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ. ನೀವೊಬ್ರು ಅವ್ರ ಕ್ಲಾಸ್ ಟೀಚರ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದು ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ನೋಡಿ ಅವನು ಹೇಳ್ತಾ ಇದ್ದವನು ಎಲ್ಲಾ ಬಿಗ್ ಬಾಸ್ ಶೋಗಳನ್ನೆಲ್ಲ ನೋಡ್ತಾ ಇದ್ದ ಅಂತ ಹೇಳಿ. ಹಾಗೇನೆ ಒಬ್ಬ ನಾವು ಸಾಮಾನ್ಯವಾಗಿ ಈಗ ಅವತ್ತು ಬಿಗ್ ಬಾಸ್ ವಿನ್ನರ್ ಅನ್ನ ಹೇಳ್ದ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಬೇರೆ ಬಿಗ್ ಬಾಸ್ ಸೀಸನ್ ಗಳನ್ನ ನೋಡಿದ್ರೆ ಎಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀವಿ ಯಾರು ಮಾಡ್ಬೋದು ಯಾರು ಆಗ್ಬೋದು ಅಂತ. ಆದ್ರೆ ಇದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಮಾತ್ರ ಇಡೀ ಜನತೆ ಅವನನ್ನ ಅವನೇ ವಿನ್ ಆಗ್ತಾನೆ ಅನ್ನುವಂತಹ ಜನಮನ್ನಣೆಯಿಂದ ಅವನನ್ನ ಓಟೋ ಮುಖಾಂತರ ಆಯ್ಕೆ ಮಾಡಿದಂತದ್ದು ಇಡೀ ಇತಿಹಾಸದಲ್ಲೇ ಇದೇ ಫಸ್ಟ್. ಇದು ಇತಿಹಾಸಕ್ಕೆ ಸೇರ್ತಕ್ಕಂತ ಒಂದು ವಿಚಾರ. ಯಾಕೆಂದ್ರೆ ನಾವೆಲ್ಲ ಆ ಶೋಗಳೆಲ್ಲ ನೋಡ್ತಾ ಬಂದಿರೋದ್ರಿಂದ ಯಾರು ಆಗ್ಬೋದು ಅನ್ನುವಂತ ಕ್ಯೂರಿಯಾಸಿಟಿ ಇರ್ತಿತ್ತು. ಅವನ ಒಂದು ಟ್ಯಾಲೆಂಟ್ ಆಗಿತ್ತು, ಅವನ ಪ್ರತಿಭೆ. ಇಡೀ ಒಂದು ಜನತೆ ಯಾವ ರೀತಿಯಲ್ಲಿ ಅವನನ್ನ ಇನ್ವಾಲ್ವ್ ಆಗಿದ್ರು ಆ ಒಂದು ಶೋನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಬಂದ್ಮೇಲೆ ಸಾಮಾನ್ಯವಾಗಿ ಹೇಳ್ತಾ ಇದ್ರು ನಾವು ಟಿವಿಗೆ ಆಗ್ತಿದಂತದ್ದನ್ನು ಕೆಲಸ ಮಾಡ್ಕೊಂಡ್ ಬಂದು ಬೇಜಾರಾಗ್ತಾ ಇದೆ, ಅವನ ಆಸೆ ಕೇಳ್ಬೇಕು ಅಂತ ಕೂತ್ಕೊಳ್ತಾ ಇದ್ವಿ. ಆದ್ರೆ ಇದು ಬಿಗ್ ಬಾಸ್ ಮುಗಿದ್ಮೇಲೆ ನಮ್ಗೆ ಬೋರ್ ಆಗ್ತಾ ಇದೆ ಟಿವಿ ನೋಡೋದಕ್ಕೂ ಅನ್ನುವಂತಹ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಹಳ್ಳಿ ಜನಗಳು. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಇಡೀ ಕರ್ನಾಟಕ ಅಲ್ಲ ಇಡೀ ವಿಶ್ವದಾದ್ಯಂತ ಇರ್ತಕ್ಕಂತ ಕನ್ನಡಿಗರು ಜೊತೆಗೆ ಬೇರೆ ಭಾಷೆಯಲ್ಲಿ ಇರ್ತಕ್ಕಂತಹ ಜನತೆಯನ್ನ ತನ್ನ ಒಂದು ಪ್ರತಿಭೆ ಮೂಲಕ ಹಿಡಿದಿಡ್ತಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ, ಅದು ಎಷ್ಟು ಒಂದು ಪ್ರತಿಭೆ ಅನ್ನುವಂಥದ್ದು, ಅವನ ಟ್ಯಾಲೆಂಟ್ ಹೇಗಿತ್ತು ಅನ್ನುವಂಥದ್ದು ನಿಜಕ್ಕೂ ಸಹ ಖುಷಿ ಆಗುವಂಥದ್ದು. ಮೇಡಮ್, ಈಗ ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ದಿನೇ ದಿನೇ ಕಾಮಿಡಿ ಮಾಡ್ತಾ ಜನಗಳ ಮನಸ್ಸನ್ನ ಗೆಲ್ತಾ ಇರ್ತಾರೆ. ಆಗ ಅವ್ರ ಪರವಾಗಿ ವಿಡಿಯೋಸ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಟೈಮ್ ನಲ್ಲಿ ನಿಮ್ಮ ಸ್ಕೂಲ್ಗೆ ಹೆಚ್ಚಾಗಿ ಯೂಟ್ಯೂಬರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ನಿಮ್ ಸ್ಕೂಲು ಇಂತರೊಂದು ಇದೆ ಅಂತ ಜಗತ್ ಜಾಹೀರ್ ಆಗ್ಬಿಡತ್ತೆ ಗಿಲ್ಲಿ ನಟನಿಂದ. ಯಾವ ರೀತಿ ಯೂಟ್ಯೂಬರ್ಸ್ ಬಂದ್ರು ನಿಮ್ಮ ಸ್ಕೂಲ್ಗೆ ವಿಡಿಯೋ ಮಾಡ್ಲಿಕ್ಕೆ? ಅವಾಗ ನಿಮ್ಗೆ ಏನ್ ಅನ್ನಿಸ್ತು ಆತರ ಬರುವಾಗ? ಅದು ಯಾಕಂತಂದ್ರೆ ಅವರು ಒಂದ್ 2-3 ವಾರ ಆಗಿತ್ತು. ಅವಾಗ್ಲಿಂದಾನೇ ನಮ್ಗೆ ಯೂಟ್ಯೂಬರ್ಸ್ ಬರಕ್ ಸ್ಟಾರ್ಟ್ ಮಾಡಿದ್ರು. ಅವ್ ಹೇಗಿದ್ದ, ಅವ್ನ ಬಾಲ್ಯದ ಒಂದು ಶಿಕ್ಷಣ ಹೇಗಿತ್ತು, ಅವ್ನು ಹೇಗ್ ಓದ್ತಾ ಇದ್ದ, ಇಲ್ಲಿ ಆತರ ಪ್ರತಿಭೆ ಇತ್ತ ಅನ್ನುವಂಥದ್ದನ್ನೆಲ್ಲ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಗೆ ಯಾಕಂತಂದ್ರೆ ಇಲ್ಲಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಮೀಡಿಯಾದವರನ್ನ ನಾವು ಅಲೋ ಮಾಡಕ್ ಆಗಲ್ಲ ವರ್ಕಿಂಗ್ ಟೈಮ್ ಅಲ್ಲಿ. ಹಾಗಾಗಿ ಅವರು ವೇಟ್ ಮಾಡ್ತಾ ಇದ್ರು ಅವರ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಿಕ್ಕೆ. 4:15 ಆದ್ಮೇಲೆ ಶಾಲೆ ಬಿಡುವಂತಹ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ನಾವು ಬರೋ ಅಷ್ಟರಲ್ಲಿ 7 ಗಂಟೆ 7:15 ಆಗ್ತಾ ಇತ್ತು. ಯಾಕೆಂದ್ರೆ ನಾವು ಆ ಶಾಲೆ ಅವಧಿಯಲ್ಲಿ ನಾವು ಅಂತ ಅವ್ರಿಗೆ ಅವಕಾಶ ಮಾಡ್ಕೊಳಕ್ ಆಗಲ್ಲ. ಸಾಮಾನ್ಯವಾಗಿ ಇದು ಮಕ್ಕಳಿಗೆ ತೊಂದರೆ
ಆಗುವಂತದ್ದು ಮತ್ತೆ ಇಲಾಖೆಗೆ ಲೋಪ ಬರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅವ್ರಿಗೋಸ್ಕರ ನಾವು ಅಂದ್ರೆ ನಮ್ಮ ವಿದ್ಯಾರ್ಥಿಯ ಒಂದು ಜನಪ್ರಿಯಗೋಸ್ಕರ ನಾವು ಸಹ ವೇಟ್ ಮಾಡಿ ಅವ್ರು ಹೇಳುವಂತಹ ಪ್ರಶ್ನೆಗಳಿಗೆಲ್ಲ ನಾವು ಆನ್ಸರ್ ಕೊಟ್ಟಂತದ್ದು. ಜೊತೆಗೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಶಾಲೆ ಈ ಒಂದು ಮಳವಳ್ಳಿ ತಾಲೂಕಲ್ಲಿ ಇರುವಂತ ಒಂದು ಶಾಲೆ ಇಡೀ ಒಂದು ಕರ್ನಾಟಕದಲ್ಲಿ ಎಲ್ಲ ಪ್ರಸಿದ್ಧಿ ಪಡಿತಾ ಇದೆ ಅಂತಂದ್ರೆ ಅವನ ಒಂದು ವಿಚಾರದಿಂದ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಹೇಳ್ತೀವಿ ನಾವು ಯಾವುದೇ ಒಂದು ಜನಪ್ರಿಯತೆ ಆಗಿರ್ಲಿ ಅಥವಾ ಒಂದು ಸಾಧನೆ ಆಗಿರ್ಬೋದು, ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿಯ ಹೆಸರನ್ನ ಏನ್ ಮಾಡ್ತಾರೆ ಎಲ್ಲರಿಗೂ ಸಹ ಪ್ರಚಾರ ಪಡಿಸ್ತಾರೆ. ಹಾಗೆಯೇ ನಮ್ಮ ಶಿಕ್ಷಕರ ಒಂದು ಹೆಸರನ್ನ, ನಮ್ಮ ಶಾಲೆಯ ಒಂದು ಘನತೆಯನ್ನ ಇಡೀ ಒಂದು ಜನತೆಗೆ, ಇಡೀ ಕರ್ನಾಟಕಕ್ಕೆ ಏನ್ ಮಾಡಿದ್ದಾನೆ ಅವನು ಸಾರಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಆ ಒಂದು ಖುಷಿ ನಮ್ಗಿದೆ. ಅವ್ರು ಬಿಗ್ ಬಾಸ್ ಗೆದ್ಮೇಲೆ ಅವತ್ತು ಮೆರವಣಿಗೆ ಮೂಲಕ ಬರ್ತಾರೆ ಮದ್ದೂರಿಂದ ಮಳವಳ್ಳಿ ತನಕ. ಜನ ಸಾಗರ ಆವತ್ತು ನಿಮ್ಮ ಸ್ಕೂಲ್ ಹತ್ರ ಯಾವ ರೀತಿ ಜನ ಸೇರಿದ್ರು? ಹೌದು ಸರ್. ಹೇಗಿತ್ತು ಅಂದ್ರೆ ಜನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದವರೇ ಜಾಸ್ತಿ ಇದ್ದಂತದ್ದು. ಒಂದು ವಾರ ಮುಂಚಿತವಾಗೇನೆ ಗದಗಿಂದ, ಹಾವೇರಿಯಿಂದ ಎಲ್ಲಾರು ಸಹ ಅಲ್ಲೇ ಬಂದು ಉಳ್ಕೊಂಡಂತದ್ದು. ಹಾಗೇನೆ ಅಲ್ಲೇನೆ ಏನಾಗಿದೆ LED ಹಾಕ್ಸಿ ನೇರ ಪ್ರಸಾರವನ್ನ ಜನತೆ ನೋಡೋ ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದು. ಅಲ್ಲಿರೋ ಉತ್ತರ ಕರ್ನಾಟಕದಿಂದ ಹೆಚ್ಚಾಗಿ ಬಂದಿದಂತದ್ದು. ಏನಂತಿದ್ರು ಮೇಡಮ್ ಅಲ್ಲಿ ಅವರೆಲ್ಲ ನಿಮ್ ಜೊತೆ ಆ ಸ್ಕೂಲ್ ಹತ್ರ ಜನ ನಿಂತಿದ್ರಲ್ಲ ಆ ಟೈಮ್ ಅಲ್ಲಿ? ಹೌದು, ಎಲ್ಲರೂ ಬಂದು ಏನಾಗಿದೆ ಅಲ್ಲಿ ಈ ಶಾಲೆಯಲ್ಲಿ ಓದಂತಹ ಹುಡುಗ ಇಷ್ಟೆಲ್ಲಾ ಇದಾರೆ ಅಂತೇಳಿ ಅವನ ಒಂದು ಪ್ರಸಿದ್ಧಿಯನ್ನ ನೋಡೋದಿಕ್ಕೆ, ಜೊತೆಗೆ ಆ ಒಂದು ಈಗ ಸಾಮಾನ್ಯವಾಗಿ ನೋಡುದು ಹೇಗೆ ಅಂತಂದ್ರೆ ಈಗಾಗ್ಲೇ ಬಡ ಹುಡುಗ, ಒಂದು ಹಳ್ಳಿಯ ಪ್ರತಿಭೆ, ಈ ರೀತಿ ಎಲ್ಲ ಇದಾಗ್ತಾ ಇತ್ತು ಸಾಮಾನ್ಯವಾಗಿ ಮೀಡಿಯಾದಲ್ಲಿ ಎಲ್ಲ. ಹಾಗಾಗಿ ಅವ್ರು ಹೇಗಿರ್ಬೋದು ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವ್ರ ಶಾಲೆ ಆಗಿರ್ಬೋದು, ಅವ್ರ ಮನೆ ಆಗಿರ್ಬೋದು, ಹಳ್ಳಿಯ ವಾತಾವರಣ ಆಗಿರ್ಬೋದು, ಇದನ್ನ ನೋಡ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಜನ ತುಂಬಾ ಖುಷಿಯಿಂದ, ಅದು ಸಹ ಸಣ್ಣ ಸಣ್ಣ ಮಕ್ಕಳು. ಹೇಳ್ತೀವಿ ಈಗ ಯಾವುದೇ ಒಂದು ನಾವು ಹೇಳೋದಾದ್ರೆ ಪಂಚತಂತ್ರದ ಕಥೆಗಳೇನಾಗಿತ್ತು ಅಂತಂದ್ರೆ ಅಬಾಲವೃದ್ಧರಾಗಿ ಜನತೆಯನ್ನ ರಂಜಿಸ್ತಿತ್ತಂತೆ. ಓದುಗರನ್ನ ಹಿಡಿದಿಡ್ತಿತ್ತು. ಅಂದ್ರೆ ಸಣ್ಣ ಮಕ್ಳಿಂದ ಹಿಡಿದು ವಯಸ್ಸಾದಂತಹ ಸಹ ಕೂತು ಓದುವಂತಹ, ಕೇಳುವಂತಹ ಕತೆ ಆ ಪಂಚತಂತ್ರದ ಕತೆ ಅಂತ ನಾವು ಓದ್ತೀವಿ ನಾವು. ಆದ್ರೆ ಈ ಒಂದು ಬಿಗ್ ಬಾಸ್ ಶೋ ಏನಿತ್ತು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂತವ್ರು ಸಹ ವೀಕ್ಷಣೆ ಮಾಡಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಕ್ಕಂತಹ, ತಮ್ಮ ಬೇಸರವನ್ನ ಹೋಗ್ಲಾಡ್ಸ್ಕೊಳ್ಳೋಕೋಸ್ಕರ ನೋಡ್ತಾ ಇದ್ರು ಅಂತಂದ್ರೆ ಆ ಒಂದು ನೋಡಿ, ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಸಹ ಆ ಒಂದು ಶೋ ಅವ್ರಿಗೆ ಇಷ್ಟ ಆಗಿತ್ತು ಅನ್ನುವಂಥದ್ದು. ಹಾಗಾಗಿ ಅವತ್ತು ಸಾಮಾನ್ಯ ವಯಸ್ಸಾದಂತಹ ಅಜ್ಜಿ ಅಂದ್ರೆ ಅವ್ರಿಗೋಸ್ಕರ ಕಾಯ್ತಾ ಇದ್ದಿದ್ದು, ಯಾವಾಗ ಬರ್ತಾರೆ ಅಂತಂದ್ರೆ ಆ ರೋಡ್ ಶೋ ನೋಡಿರ್ಬೋದು. ಆ ಮದ್ದೂರಿಂದ ಹಿಡಿದು ನೀವು ಈಗ ಚನ್ನಪಟ್ಟಣದಿಂದ ನಮ್ಮ ಮಳವಳ್ಳಿ ತನಕ ಬಂದಂತ ಸಂದರ್ಭದಲ್ಲಿ ಇವ್ರು 4:15 ಆಯ್ತು ಅಂತ ನಮ್ಮ ಶಾಲೆ ಈ ಕಡೆ ಬರೋ ಅಷ್ಟ್ರಲ್ಲಿ ಒಂದು 6:45 ಆಗ್ಬಿಟ್ಟಿತ್ತು. ಅಷ್ಟೊಂದು ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಆಗ್ತಾ ಇರ್ಲಿಲ್ಲ. ಹೋದ್ವಾರ ಗಿಲ್ಲಿ ನಟ ನಿಮ್ ಸ್ಕೂಲಿಗೆ ಬರ್ತಾರೆ. ಅವ್ರಿಗೆ ಈಗ ಜನ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಇಂಥ ಟೈಮ್ ನಲ್ಲಿ ಅವ್ರು ಟೈಮ್ ಮಾಡ್ಕೊಂಡು ನನ್ನ ಓದಿದ ಸ್ಕೂಲ್ ನಾವ್ ಬರ್ಬೇಕು ಅಂತ ಹೇಳಿ ಬಂದ್ರು. ಅವತ್ ಬಂದಾಗ ಅವರ ಬಿಹೇವಿಯರ್ ಹೇಗಿತ್ತು, ಮೊದ್ಲೇಗಿತ್ತು, ಏನಾದ್ರು ಚೇಂಜಸ್ ಇತ್ತಾ? ಏನು ಇರ್ಲಿಲ್ಲ ಸರ್. ಯಾಕಂತಂದ್ರೆ ಅವತ್ತು ಶನಿವಾರ ನಮ್ದು ಏನಾಗಿದೆ 1:30 ಲಂಚ್ ಟೈಮ್. ಅವಾಗ ಊಟ ಕೊಟ್ಟಿದ್ವಿ. ಅವಾಗ 2:45 ತನಕ ಶಾಲೆ ಇರೋದು. ನಮ್ಗೆ ಬರ್ತೀವಿ ಅಂತ ನಮ್ಗೆ ಇಂಟಿಮೇಶನ್ ಕೊಟ್ಟಿಲ್ಲ ಅವನು. ಹಾಗಾಗಿ ಅವ್ನು ಓದಿದಂತಹ ಶಾಲೆಗೆ ಅವನು ಎಷ್ಟು ಗೌರವ ಸೂಚಿಸ್ತಾ ಇದ್ದ. ಅವನು ಎಲ್ಲರೂ ಮೀಡಿಯಾ ಜೊತೆ ಬಂದ್ರೆ ನಾನು ಅವ್ರ ಜೊತೆ ಮಾತಾಡಕ್ ಆಗಲ್ಲ, ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ನು ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ. ನಾವೆಲ್ಲ ಮಕ್ಕಳಿಗೆ ಊಟ ಕೊಟ್ಟು ಎಲ್ಲ ಶಾಲೆ ಕ್ಲಾಸ್ ಒಳಗೆ ಕೂರ್ಸಿದ್ವಿ. ಆ ಟೈಮಲ್ಲಿ ಬಂದ. ಎಷ್ಟು ಖುಷಿ ಆಯ್ತು ಅಂದ್ರೆ, ಹೇಗಿದ್ದೆ ನಾರ್ಮಲ್ ಆಗಿ ಹಾಗೆ ಇದ್ದ. ಅವ್ನು ಹೇಗ್ ಬಂದ ಹಾಗೆ ಬಂದ. ಆಮೇಲೆ ಊಟ ಮಾಡಿ ಅಂತ ಹೇಳುದು, ಅಲ್ಲೇ ಊಟ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಊಟ ಮಾಡ್ಕೊಂಡು ಎಷ್ಟು ಖುಷಿ ಅಂತಂದ್ರೆ, ಒಂದು ಆಡಂಬರ ಇಲ್ಲ. ಆಗ್ತಾನೆ ಬಿಗ್ ಬಾಸ್ ಗೆದ್ದಿದ್ದಾನೆ, ಇವೆಲ್ಲ ಏನೇ ಅವನು ಹೇಳ್ತೀವಿ. ಹಾಗಾಗಿ ಕೋಟಿ ಓಟ್ಗಳನ್ನ ತಕೊಂಡಂತವನು ಸಾಮಾನ್ಯ ಒಂದು ಪ್ರತಿಭೆ. ಯಾವುದೇ ಒಂದು ಗರ್ವ ಇಲ್ಲದೆ ಒಂದ್ ರೀತಿಯಲ್ಲಿ ನಮ್ಮ ಶಾಲೆಗೆ ಹೇಗೆ ನಾವು ದಾಖಲಾದ ಅದೇ ರೀತಿಯಲ್ಲಿ ಬಂದವನು. ನಮ್ಗೆ ಅದೇ ಹೇಳಿದ್ವಿ, ರೆಸ್ಟ್ ಮಾಡಕ್ಕಿಲ್ವೇನೋ ನೀನು, ಇಲ್ಲೇ ಇದಾಗ್ತಿದೆ ಅಂತಂದ್ರೆ, ಇಲ್ಲ ಜನತೆಗೆ ಹೇಳ್ಬೇಕಲ್ವಾ, ನಿಮ್ಗೆ ಮಾತಾಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಅವತ್ತು ರೋಡ್ ಶೋ ಅಲ್ಲೂ ಸಹ ನಮ್ಗೆ ಹೇಳ್ದೆ, ನಾಳೆ ಬಂದೇ ಬರ್ತೀನಿ ನಿಮ್ ಶಾಲೆಗೆ ಅಂತ. ಯಾಕಂದ್ರೆ ನಾವು ಮಕ್ಕಳನ್ನ ಅವಾಗ ಉಳ್ಸ್ಕೊಳಕ್ ಆಗ್ಲಿಲ್ಲ, 6:45 ಆಗ್ಬಿಡತ್ತೆ ಅಂತ ಹೇಳಿ ಉದ್ದೇಶದಿಂದ ಕಳಿಸ್ಬಿಟ್ಟಿದ್ವಿ. ಆಗ ಆ ಸಂದರ್ಭದಲ್ಲಿ ಹೇಳ್ದೇನೆ ನಾನು ನಾಳೆ ಬರ್ತೀನಿ, ಅವತ್ತೇ ಬರ್ಬೇಕಾಗಿತ್ತು, ಲೇಟ್ ಆಗ್ಬಿಡ್ತು ಅಂತ ಹೇಳಿ 1 ವಾರ ಬಿಟ್ಟು ಬಂದಿದ್ದು. ಹಾಗಾಗಿ ಮಕ್ಳ ಜೊತೆ ಎಲ್ಲ ಕುತ್ಕೊಂಡು ಅವ್ನು ಓದಿದಂತಹ ತರಗತಿಯಲ್ಲಿ ಇಲ್ಲೇ ಕುತ್ಕೊಳ್ತಿದ್ದೆ ಇದೇ ಡೆಸ್ಕ್ ಅಂತ ಹೇಳಿ, ಅದೇ ಡೆಸ್ಕ್ ಅಲ್ಲಿ ಕೂತು ತುಂಬಾ ಖುಷಿ ಪಟ್ಟ. ಮಕ್ಕಳಿಗೆಲ್ಲ ಮಾತಾಡ್ಸಿ ಅವ್ರಿಗೆಲ್ಲ ಆಟೋಗ್ರಾಫ್ ಕೊಟ್ಟು ಸುಮಾರು ಹೊತ್ತು ಸುಮಾರು 2 ಅವರ್ ನಮ್ ಜೊತೆನೆ ಸ್ಪೆಂಡ್ ಮಾಡ್ಬೇಕು. ತುಂಬಾ ಖುಷಿ ಆಯ್ತು. ಆಮೇಲೆ ನೀವು ಈಗ ಅವ್ರ 3 ವರ್ಷ ನೀವು ಟೀಚರ್ ಆಗಿದ್ರಿ, ಒಂದೇ ಒಂದು ನೆನಪು ಯಾವ್ದಾದ್ರು ಒಂದು ಸ್ಕೂಲ್ ಟೈಮಲ್ಲಿ ಏನಾದ್ರು ತಲಹಾರಟೆ ಮಾಡಿದ್ದು,
ಬೇರೆ ಏನಾದ್ರು ವಿಚಾರ ಯಾವ್ದಾರ ನೆನ್ಸ್ಕೋಬೋದಾ? ಅವನು ಸಾಮಾನ್ಯವಾಗಿ ಅವ್ನಿಗೆ ಅಷ್ಟೊಂದು ಟ್ಯಾಲೆಂಟ್ ಇದ್ರು ಸಹ ಅವ್ನು ಯಾವುದೇ ರೀತಿಯಲ್ಲಿ ಅವನನ್ನ ಅಭಿವ್ಯಕ್ತ ಪಡಿಸಿರ್ಲಿಲ್ಲ. ಯಾಕಂದ್ರೆ ಅವ್ರ ಅಣ್ಣ ಅಕ್ಕ ಎಲ್ಲ ನಮ್ಮ ಶಾಲೆಯಲ್ಲಿ ಓದ್ಕೋಗಿರೋದ್ರಿಂದ ನಮ್ಮ ಶಾಲೆ ಸಾಮಾನ್ಯವಾಗಿ ಭಯದ ವಾತಾವರಣದಲ್ಲಿ ಇರೋದು. ಅಂದ್ರೆ ರಿಸಲ್ಟ್ ಇಂಪ್ಲಿಮೆಂಟೇಷನ್ಗೋಸ್ಕರ ನಾವು ಒಳ್ಳೆಯ ಒಂದು ಡಿಸಿಪ್ಲಿನ್ ಆಗಿರ್ಬೇಕು. ಇರ್ಬೇಕು ಅಂತಿದ್ದು. ಹಾಗಾಗಿ ಈ ತರ ಎಲ್ಲ ಚೇಷ್ಟೆ ಮಾಡಿದ್ರೆ ಓದ ಕಡೆ ಗಮನ ಕೊಡ್ಲಿಲ್ಲ ಅಂತಂದಾಗ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅವನು ಯಾವುದೇ ರೀತಿಯ ಬೇರೆ ಬೇರೆ ಒಂದು ಇದು ಚೇಷ್ಟೆಗಳನ್ನ ಮಾಡ್ತಿರ್ಲಿಲ್ಲ. ಹಾಗಾಗಿ ಅವ್ನ್ ನೆನೆಸ್ಕೊಳ್ಳೋದಾದ್ರೆ ಯಾವಾಗ್ಲೂ ಹೀಗೆ ಕೈ ಕೊಟ್ಟು ಹೇಗೆ ಹೇಗಿದೆ ನೋಡಿ ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು ನೀವೆಲ್ಲ. ಆ ಕೈ ಕಟ್ಕೊಳ್ಳೋ ರೀತಿ ಇದೆಯಲ್ಲ ಇವಾಗ್ಲೂ ಸಹ ಹಾಗೆ ಇದೆ ಅವನು. ಆಗ್ಲೂ ಅವನು ಅದೇ ಗುಣ, ಅದು ಒಂಚೂರು ಬದಲಾವಣೆನೆ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಆ ಒಂದು ವಿನಯತೆ ಇದೆಯಲ್ಲ, ಆ ವಿನಯತೆಯಿಂದನೇ ಇಷ್ಟೆಲ್ಲ ಮುಂದುವರೆದಿರುವಂತದ್ದು. ಅವಾಗ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಅದನ್ನ ಕೆಲವು ಶಾಲೆಗಳಲ್ಲಿ ಅದು ಒಂದು ಕನ್ನಡ ಹೇಳುವ ಇದ್ರಲ್ಲಿ ಕೆಲವು ನೋಟ್ಸ್ಗಳು ತರ್ತಿದ್ದ ಒಂದ್ ಸ್ವಲ್ಪ ವ್ಯಾಕರಣ ನೋಟ್ಸ್ಗಳು ತಂದಿರ್ಲಿಲ್ಲ. ಹಾಗಾಗಿ ಬರ್ದಿದ್ದೀನಿ ಅನ್ಬಿಟ್ಟು ನಾಳೆ ಬಂದು ತೋರಿಸ್ತಾ ಅವಾಗ ಒಂದ್ ಸ್ವಲ್ಪ ಅವ್ನಿಗೆ ರೇಗಿದ್ದು ಉಂಟು. ಅದ್ ಬಿಟ್ರೆ ಅವನು ಒಂದು ಚೂರು ಯಾರಿಂದಲೂ ಸಹ ಅವನು ಹೊಡೆತವನ್ನ ತಿಂದಿರ್ಲಿಲ್ಲ, ಬೈಸ್ಕೊಂಡಿರ್ಲಿಲ್ಲ. ಅದೊಂದು ಟ್ಯಾಲೆಂಟ್ ಅವನು. ಯಾಕೆ ಕೇಳಿದ್ವಿ, ಯಾಕೆ ಅಂತಂದ್ರೆ ಅವನು ವಿಚಾರ ಎಲ್ಲ ಗೊತ್ತಿತ್ತು. ಬಂದಾಗ ಒಂದ್ಸರಿ ನಮ್ ಶಾಲೆಗೆ ಬಂದಾಗ ಅವನು ಸಾಮಾನ್ಯವಾಗಿ ಇವೆಲ್ಲ ಶಾರ್ಟ್ ಮೂವಿಗಳೆಲ್ಲ ಮಾಡ್ತಾ ಇದ್ದಾಗ ಇಷ್ಟೆಲ್ಲ ನೀನು ಇಷ್ಟೊಂದು ಟ್ಯಾಲೆಂಟ್ ಇದ್ರು ಯಾಕೋ ಅಷ್ಟೊಂದು ಏನು ಮಾಡ್ತಿರ್ಲಿಲ್ಲ ಅಲ್ಲಿ ಅಂತ ಕೇಳಿದಾಗ ಸಿರಿ ಒಂದು ಉದ್ದೇಶ ಹೇಳ್ದ ಅವನು. ಇವ್ನು ಯಾವಾಗ್ಲೂ ಸೈಲೆಂಟು. ಯಾಕೆ ಈಗೆಲ್ಲ ಇವ್ನು ಯಾವಾಗ್ಲೂ ಸೈಲೆಂಟ್ ಅಲ್ಲ, ಏನು ಮಾತೇ ಆಡಲ್ಲ ಅಂತಂದ್ರೆ ಮನೇಲಿ ನೋಡ್ಬೇಕು ಮಿಸ್ ಇವ್ರನ್ನ ಎಷ್ಟೆಲ್ಲ ಹಿಂಸೆ ಕೊಡ್ತಾನೆ ನಮ್ಗೆ ಅಂದ್ರೆ ಯಾವ ಅಜ್ಜಿನೂ ಸಹ ಬಿಡಲ್ಲ. ಅಷ್ಟೋ ರೇಗಿಸ್ತಾನೆ, ಅಷ್ಟೊಂದು ತಮಾಷೆ ಮಾಡ್ತಾನೆ. ಅದೇನೋ ಶಾಲೆ ಅಂದ್ರೆ ಮಾತ್ರ ಇವನು ಭಯಕ್ಕೆ ತರ ಇದ್ದಾನೆ ಅಂತ ಹೇಳಿದಾರೆ. ಸಿನಿಮಾದಲ್ಲೂ ಮಾಡ್ತಾ ಇದಾರೆ ಮೇಡಮ್, ಹೀರೋನು ಆಗ್ತಾ ಇದಾರಂತೆ. ಹೌದು. ನಿಮ್ಮ ವಿದ್ಯಾರ್ಥಿಯ ಮುಂದಿನ ಭವಿಷ್ಯ ಹೇಗಿರ್ಲಿ ಅಂತ ನೀವು ಬಯಸ್ತೀರಿ? ಹಳ್ಳಿ ಪ್ರತಿಭೆ ನಮ್ಮ ಮಂಡ್ಯದ ಒಂದು ಸೊಗಡನ್ನ ಒಂದು ವಿಚಾರವನ್ನ ಇಡೀ ಒಂದು ಜಗತ್ತಿಗೆ ಪ್ರಸರಿಸುವಂತಹ ಕೆಲಸವನ್ನ ಅವನು ಮಾಡ್ತಾ ಇದ್ದಾನೆ. ಬಿಗ್ ಬಾಸ್ ಅಲ್ಲಿ ವಿನ್ ಆದವರೆಲ್ಲೂ ಸಹ ಒಳ್ಳೊಳ್ಳೆ ಇದ್ರಲ್ಲಿ ಅವ್ರು ಗುರುತಿಸ್ಕೊಂಡಿಲ್ಲ. ಆ ಒಂದು ಆಟ ಅನ್ನುವಂತಹ ರೀತಿಯಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಆದ್ರೆ ಇವನ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿದೆ ಇದು. ಹಾಗಾಗಿ ಇವನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅಂತಂದ್ರೆ ಇವನು ಒಬ್ಬ, ನಾವ್ ಹೇಳಿದ್ವಿ ಸಕಲ ವಲ್ಲಭ. ಅವ್ನ್ಗೆ ಅದೇ ಹೇಳ್ತಾ ಇದ್ವಿ, ಅವ್ನಿಗೆಲ್ಲ ಒಂದೇ ಅಲ್ಲ, ಅವನು ಡೈರೆಕ್ಟರ್ ಆಗ್ಬೇಕು ಅನ್ನುವಂಥದ್ದು ಹೋಗಿದ್ದು ಅವನು ಉದ್ದೇಶ. ಸಾಮಾನ್ಯವಾಗಿ ಪೌರಾಣಿಕ ನಾಟಕಗಳನ್ನ ಹಾಡ್ತಕ್ಕಂತಹ ಜನ ಊರಲ್ಲಿ ಇರುವಂತದ್ದು. ಆಗ ಅವಾಗ್ಲೂ ಒಂದೊಂದು ಅವಕಾಶಗಾಗಿ ಕಾದಂತವನು. ಅವನು ನಟನೆಯಲ್ಲಿ ಇರ್ಬೇಕು ಅನ್ನುವಂಥದ್ದು, ನಾನು ಡೈರೆಕ್ಟ್ ಮಾಡ್ಬೇಕು ಅನ್ನುವಂಥದ್ದು. ಈಗ ಅವನ ಜೊತೆಗೆ ಇನ್ನೊಬ್ಬ ಹುಡುಗ ಇದ್ದಾನೆ ಮಂಜುನಾಥ ಅಂತ ಹೇಳಿ, ಪಟಾಕಿ ಸಿನಿಮಾದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಅವನ್ ಬಿಟ್ರೆ ಇವನು ಹೋಗಿದ್ದು. ಆದ್ರೆ ಅಲ್ಲಿ ತುಂಬಾ ಅವನ ಒಂದು ಸ್ಟ್ರಗಲ್ ತುಂಬಾ ಇದೆ. ಅವನ ಲೈಫ್ ಹಿಸ್ಟ್ರಿಯನ್ನ ತಗೊಂಡ್ರೆ ಅವ್ನು ಏನೆಲ್ಲ ಕಷ್ಟ ಪಟ್ಟಿದ್ದಾನೆ ಈ ಹಂತಕ್ಕೆ ಬರ್ಬೇಕು ಅನ್ನುವಂಥದ್ದೆಲ್ಲ ಇದೆ. ಹಾಗಾಗಿ ಒಳ್ಳೆ ವೇದಿಕೆಗಳು ಸಿಕ್ತು ಅವನ್ಗೆ, ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ. ಹಾಗೆ ಇದಕ್ಕೂ ಸಹ ಬಳಸ್ಕೊಂಡು ಒಳ್ಳೆ ಜನಪ್ರಿಯತೆಯನ್ನ ಗಳಿಸಿದ್ದಾನೆ. ನಟ ಅಂತಂದ್ರೆ ಹಾಸ್ಯ ನಟ ರೀತಿಯಲ್ಲಿ ನಾವು ಗಿಲ್ಲಿ ಅಂತಂದ್ರೆ ಮನೆ ಮಾತಾಗ್ಬಿಟ್ಟಿದೆ ನಮ್ಗೆ. ಗಿಲ್ಲಿ ಅಂತಂದ್ರೆ ಅವನು ಒಂದು ಹಾಸ್ಯದ ಒಂದು ಮಹತ್ವ ವೈಖರಿಯಿಂದಾಗಿ ಜನತೆಯ ಮನಸ್ಸನ್ನ ಕೇಂದ್ರೀಕರಿಸಿದ್ದಾನೆ, ಹಿಡಿದಿಟ್ಕೊ ಕೆಲಸ ಮಾಡಿದ್ದಾನೆ. ಆದ್ರೆ ಇವತ್ತು ಅವನು ಒಳ್ಳೆಯ ಸಿನಿಮಾಗಳು ಅವನಿಗೆ ಆಫರ್ ಇದೆ. ಹೇಳಿದ್ರು ಬಂದಾಗ ಸುಮಾರು ಒಂದ್ 5-6 ಸಿನಿಮಾಗಳ ಆಫರ್ ಇದೆ ಅನ್ನುವಂಥದ್ದು ಹೇಳಿದ್ರು. ಯೋಗರಾಜ್ ಭಟ್ ಸರ್ ಹೇಳಿ ಒಂದು ಅವನ ಒಂದು ನಿರ್ದೇಶನದಲ್ಲಿ ಒಂದು ಸಿನಿಮಾ ಮಾಡಬೇಕು, ಅವ್ನ ನಾಯಕ ನಟನಾಗಿ ಮಾಡ್ಕೊಂಡು ಅಂತ ಹೇಳಿದ್ರಂತೆ. ಅವನಲ್ಲಿ ಉತ್ತಮ ನಾಯಕನಾಗ್ತಕ್ಕಂತ ಒಂದು ಲಕ್ಷಣ ಚೆನ್ನಾಗಿದೆ. ನಾವು ಅದೇ ಅವನಿಗೆ ಸಲಹೆ ಕೊಟ್ಟಂತದ್ದು. ಈಗ ಜನಪ್ರಿಯತೆ ಇದೆಯಲ್ಲ, ಆ ಜನಪ್ರಿಯತೆ ಬಂತು ಅಂದಾಗ ನಮ್ಮ ತನವನ್ನ ನಾವು ಬಿಡಬಾರ್ದು. ತರ ಬದಲಾವಣೆ ಆಗ್ತಾನೆ ಅಂದಿದ್ರೆ ಅವನು ಕೆಲವೊಂದು ಶೋಗಳಲ್ಲೆಲ್ಲ ಮಾಡಿ ವಿನ್ ಆಗಿದ್ರು ಸಹ ಅವಾಗ್ಲೇ ಬದಲಾಗ್ಬೋದಾಗಿತ್ತು. ಇವತ್ತಿಗೂ ಸಹ ಅದೇ ಸಹಜತೆ ಇದೆ, ಅದೇ ಒಂದು ಮುಗ್ಧತೆ ಇದೆ. ಹಾಗಾಗಿ ಅವ್ನು ಬದಲಾಗಲ್ಲ. ಇನ್ನೂ ಸಹ ಕನ್ನಡ ನಾಡಿನ ಜನತೆಯ ಹೃದಯದಲ್ಲಿ ನೆಲೆಸುವಂತ ಆಗ್ಲಿ, ಒಳ್ಳೆ ಹೆಸರನ್ನ ಮಾಡ್ಲಿ, ಆ ಸಹಾಯಕರಿಗೆ ಹಾಗೆ ಒಳ್ಳೆ ಪ್ರತಿಭೆಗಳಿಗೆ ಅವನು ಸಹ ಸಹಾಯವನ್ನ ಮಾಡ್ತಕ್ಕಂತ ಮಟ್ಟದಲ್ಲಿ ಮುಂದೆ ಬೆಳಿಲಿ ಎನ್ನುವಂತಹ ಒಂದು ಅಭಿಪ್ರಾಯ ನಮ್ದು.